ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡಿ ಇಲ್ಲಿ ಈಗಾಗಲೇ ಪೊಲೀಸ್ ಸ್ಟೇಷನ್ ಮುಂದೆ ತುಂಬಾ ಜನ ಕರ್ಣನ್ ಪರವಾಗಿ ಹೋರಾಡೋದಕ್ಕೆ ನಿಂತಿದ್ದಾರಂತೆ ಕಣೆ. ಅಲ್ಲಿ ಪ್ರತಿಭಟನೆನೂ ನಡೀತಾ ಇದೆ. ಕರ್ಣ ಆದಷ್ಟು ಬೇಗ ರಿಲೀಸ್ ಆಗ್ತಾನೆ ಅಂತ ನಿಧಿ ನನಗೆ ಫೋನ್ ಮಾಡಿ ಹೇಳಿದ್ಲು ಕಣೆ. ಬಾರೆ ಮನೆಗೆ ಹೋಗೋಣ. ಅಲ್ಲ ಕಡೆ, ಅವನ ಹತ್ರ ಒಂದು ದಿನ ಟ್ರೀಟ್ಮೆಂಟ್ ತಗೊಂಡವರು ಅವನ ಪರವಾಗಿ ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದಾರೆ. ಆದ್ರೆ ನಾನು ಇದೇ ಕೈಯಲ್ಲಿ ಮಗುವಿಂದ ಅವನ್ನ ಎತ್ತಾಡ್ಸಿದ್ದೀನಿ ಕಣೆ. ಅವನ ನನ್ಗೆ ಎಷ್ಟು ಪ್ರೀತಿ ಇದೆ. ಆ ಮಗು ನೋವು ಅನ್ಭವಿಸ್ತಾ ಇದೆ, ಕಳಂಕ ಹೊತ್ತಿದೆ ಅಂದ್ರೆ ನಾನು ಹೇಗೆ ಸುಮ್ಮನೆ ಇರ್ಲಿ? ಏನಾದ್ರೂ ಸರಿ, ಅವನಿಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಬರಲ್ಲ ಕಣೆ. ನಾನು ಎಲ್ಲಿಗೂ ಬರಲ್ಲ. ಅತ್ತೆ ಎಲ್ಲ ಸರಿನೇ, ಆದ್ರೆ ನಿಮ್ ಹೆಲ್ತ್ ಕಂಡೀಷನ್ ನೋಡ್ಬೇಕಲ್ವಾ? ಆಮೇಲೆ ನೀವು ಹುಷಾರ್ ತಪ್ಪಿದ್ರೆ ಕರ್ಣ ಬಂದು ನಮ್ಮನ್ನೇ ಬೈಯೋದು. ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ಅಲ್ಲ, ಯಾವಾಗ್ಲೂ ನಮ್ಗೆ ಬೈತೀರಾ. ಇವಾಗ ನೋಡಿದ್ರೆ ನೀವೇ ಒಳ್ಳೆ ಚಿಕ್ಕ ಮಗು ತರ ಕೂತ್ಕೊಂಡಿದ್ದೀರಲ್ಲ. ಬನ್ನಿ ಅತ್ತೆ, ಮನೆಗೆ ಹೋಗೋಣ. ನೋಡು, ಅವರು ಕರ್ಣನ ಅರೆಸ್ಟ್ ಮಾಡಿರ್ಬೋದು, ಆಸ್ಪತ್ರೆನ ಸೀಸ್ ಮಾಡಿರ್ಬೋದು. ಹಾಗಂತ ಸತ್ಯ ಮುಚ್ಚಿಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಲ್ವಾ? ನೋಡ್ತಾ ಇರು, ಕರ್ಣ ನಿರಪರಾಧಿ ಅಂತ ಎಲ್ರಿಗೂ ಗೊತ್ತಾಗೇ ಆಗತ್ತೆ. ನೋಡ್ತಾ ಇರು, ಈ ಆಸ್ಪತ್ರೆ ಎಲ್ರಿಗೂ ಜೀವ ತುಂಬಾ ಕೆಲಸ ಮಾಡೇ ಮಾಡುತ್ತೆ, ಎಲ್ಲರಲ್ಲೂ ವಿಶ್ವಾಸ ಮಾಡುತ್ತೆ. ಮುಂದೆ ನನ್ನ ಕರ್ಣನ ಒಳ್ಳೆ ಗುಣ ಈ ಆಸ್ಪತ್ರೆನ ಕಾಪಾಡುತ್ತೆ ಕಣೆ. ನಾನು ಅಲ್ಲಿವರೆಗೂ ಎಲ್ಲೂ ಬರಲ್ಲ. ನನ್ ಕರಿಬೇಡ ಕಣಮ್ಮ, ನಾನು ಇಲ್ಲೇ ಇರ್ತೀನಿ. ಇವರಿಬ್ರು ಆಡ್ತಿರೋ ಒತ್ತರ ನೋಡ್ತಾ ಇದ್ರೆ ಕರ್ಣ ಏನೋ ಒಳ್ಳೆ ದೇವ್ರ ಲೋಕದಿಂದ ಇಳ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಅನ್ನೋ ಹಾಗಿದೆ. ಸ್ಕೋಪ್ ಜಾಸ್ತಿ ಆಯ್ತು ಇವ್ರದ್ದು. ಬಾಬಾ ನೀನೇ ಕಾಪಾಡು. ಅಲ್ಲ, ಕರ್ಣ ಏನೋ ಮಾಡಬಾರದು ಮಾಡ್ದ, ಸಿಕ್ಕಾಕೊಂಡ. ನಾನೇನ್ ತಪ್ಪು ಮಾಡಿದೀನಿ? ನೀವು ಮುದುಕಿರ ಮಧ್ಯೆ ಸಿಕ್ಕಾಕೊಂಡಿದ್ದೀನಲ್ಲ. ಹೇಗಪ್ಪ ತಪ್ಪಿಸ್ಕೊಳ್ಳೋದು? ಲಚ್ಚಿ, ಈ ಥರ ಉಪವಾಸ ಮಾಡಿದ್ರೆ ನಿನ್ ದೇಹಕ್ಕೆ ಏನಾಗ್ಬೇಕು ಹೇಳು? ಸ್ವಲ್ಪ ತಿನ್ನಮ್ಮ. ತಗೋ, ಒಂಚೂರು ತಿನ್ನು. ಬೇಡ ಕಡೆ, ಬೇಡ, ನನಗೆ ಬಲವಂತ ಮಾಡಬೇಡ. ಕರ್ಣಗೆ ನ್ಯಾಯ ಸಿಗೋವರೆಗೂ ನಾನೇನು ತಿನ್ನೋದಿಲ್ಲ ಕಡೆ. ಆಗ್ಲಾದ್ರೂ ಆ ದೇವ್ರಿಗೆ ನನ್ನ ಮೊಮ್ಮಗನ ಮೇಲೆ ಕರುಣೆ ಬರುತ್ತಾ ನೋಡೋಣ. ಭಗವಂತ ಹಾಗೆಲ್ಲ ನಮ್ ಕೈ ಬಿಡಲ್ಲ ಲಚ್ಚಿ. ಇವತ್ತು ಕೋರ್ಟ್ನಲ್ಲಿ ಕೇಸ್ ಇದೆ, ಎಲ್ಲ ಒಳ್ಳೇದಾಗತ್ತೆ. ನೋಡ್ತಾ ಇರು. ಸರಿಯಾಗುತ್ತೆ ನೋಡು. ನೀವಿಬ್ರು ಕೋರ್ಟ್ಗೆ ಹೋಗ್ರಿ, ನಾನಿಲ್ಲೇ ಇರ್ತೀನಿ. ಹೌದು ಅತ್ತೆ, ಅದು ಕೋರ್ಟ್ ಒಳಗೆ ಏನ್ ನಡೆಯುತ್ತೆ ಅಂತ ನೋಡಕ್ಕೆ ನನಗೂ ತುಂಬಾ ಇಂಟ್ರೆಸ್ಟ್ ಇದೆ. ನಾನು ಹೋಗಿರ್ತೀನಿ. ಅಲ್ಲ, ಕರ್ಣಂಗೆ ಸಪೋರ್ಟ್ ಮಾಡಕ್ಕೆ ಅಂತ ನಾವೆಲ್ಲರೂ ಹೋಗ್ಬೇಕಲ್ವಾ? ನೀವೇನ್ ಮಾಡ್ತೀರಾ ಇಲ್ಲಿ? ನೀವು ಬನ್ನಿ, ಹೋಗೋಣ. ಇಲ್ಲ, ಕರ್ಣ ನ್ಯಾಯ ಸಿಕ್ಕಿದೆ, ಅವನ ನಿರಪರಾಧಿ ಅಂತ ನನಗೆ ಫೋನ್ ಬರೋವರೆಗೂ ನಾನು ಈ ಜಾಗ ಬಿಟ್ಟು ಕರ್ಲಲ್ಲ. ನೀ ಹೋಗಿ, ನಾನು ಇಲ್ಲೇ ಇರ್ತೀನಿ. ನಾನ್ ನಿನ್ ಬಿಟ್ಟು ಹೋಗ್ಬೇಕಾ? ಖಂಡಿತ ನಾನು ಎಲ್ಲೂ ಹೋಗಲ್ಲ. ನಿನ್ನನ್ ಬಿಟ್ಟು ನಾನು ಒಬ್ಳೆ ಹೋಗಲ್ಲ. ಸರಿ, ಹಾಗಾದ್ರೆ ನೀವಿಲ್ಲೇ ಇರಿ, ನಾ ಹೋಗಿ ಬರ್ತೀನಿ. ಏನೇ ಆದರೂ ಅಪರಾಧಿಗೆ ಶಿಕ್ಷೆ ಕೊಟ್ಟೇ ಕೊಡ್ತೀವಿ.
ಅವ್ರು ಎಷ್ಟೇ ದೊಡ್ಡವರಾಗಿರ್ಬೋದು, ನ್ಯಾಯ ಎಲ್ರಿಗೂ ಒಂದೇ. ಜೀವ ತೆಗೆಯುವಂತ ಕೆಲಸಕ್ಕೆ ಕ್ಷಮೆ ಇಲ್ವೇ ಇಲ್ಲ. ಈ ಮೆಡಿಕಲ್ ಸ್ಕ್ಯಾಮ್ ಹಿಂದೆ ಎಷ್ಟು ಜನರ ಕೈವಾಡ ಇದೆ ಅಂತ ತಿಳ್ಕೊತೀವಿ. ಅವರೆಲ್ರಿಗೂ ಶಿಕ್ಷೆ ತಪ್ಪಿದ್ದಲ್ಲ. ಇದ್ರ ಹಿಂದೆ ಇರೋ ಎಲ್ಲರಿಗೂ ಶಿಕ್ಷೆ ಆಗತ್ತಂತ ಹೇಳ್ತಿದಾರಲ್ಲ ಅಣ್ಣ. ಎಷ್ಟೇ ದೊಡ್ಡವರಾದ್ರೂ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಯಾವ ಇನ್ಫ್ಲೂಯೆನ್ಸು ವರ್ಕ್ ಆಗಲ್ವಾ? ಈ ಕೇಸ್ ಇಷ್ಟು ದೂರ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಆದ್ರೆ ಬಂದಾಗಿದೆ. ಅಲ್ಲಿ ನೋಡಿದ್ರೆ ಅಮ್ಮ ಹಾಸ್ಪಿಟಲ್ ಮುಂದೆ ಪ್ರೊಟೆಸ್ಟ್ ಕೂತಿದ್ದಾರೆ. ಇದೆಲ್ಲ ಎಲ್ಲಿ ಹೋಗುತ್ತೋ ಏನೋ. ಅವರಿಗೆ ಈ ನಾಯಿ ಮೇಲೆ ಕರುಣೆ ಪ್ರೀತಿ ಉಕ್ಕಿ ಉಕ್ಕಿ ಹರಿತಾ ಇರುತ್ತೆ. ಎಲ್ಲ ನಮ್ಮ ಕರ್ಮ. ಬಟ್ ಡ್ಯಾಡ್, ಇದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿಲೇಬೇಕು. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅನಿಸ್ತಿದೆ. ಇಷ್ಟು ವರ್ಷದಲ್ಲಿ ಇದೊಂದು ಮಾತು ಸರಿಯಾಗಿ ಹೇಳಿದೆ. ನಾವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅಲ್ಲ. ನಿನಗೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಹೇಳಿ ಡ್ಯಾಡ್. ಆ ನಿಧಿ ನಿತ್ಯ ಇಬ್ರು ಕರ್ಣನ್ನ ಉಳಿಸೋದಕ್ಕೆ ಏನೇನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಮೊದಲೇ ಅವರು ಚಾಲಾಕಿಗಳು. ಅದು ಅಲ್ಲದೆ ಪೊಲೀಸ್ ಸ್ಟೇಷನ್ ಮುಂದೆ ಆ ಕರ್ಣನ್ಗೆ ನ್ಯಾಯ ಸಿಗಬೇಕು ಅಂತ ಸ್ವಲ್ಪ ಜನ ಪ್ರೊಟೆಸ್ಟ್ ಮಾಡ್ತಿದಾರಂತೆ. ಗೊತ್ತು. ನೀನು ನಿಧಿ ನಿತ್ಯ ಮೇಲೆ ಒಂದು ಕಣ್ಣಿಟ್ಟಿರು. ಇಲ್ಲಿ ನಾವು ಮಾಡಬೇಕಾಗಿರೋದು ಎರಡು ಕೆಲಸ. ಒಂದು, ಇದೆಲ್ಲ ನಾವೇ ಮಾಡಿಸಿದ್ದು ಅಂತ ಯಾರಿಗೂ ಗೊತ್ತಾಗಬಾರ್ದು, ಎಲ್ಲೂ ಆಚೆ ಬರಬಾರ್ದು. ಎರಡನೇದು, ಆ ಕಾರಣ ಜೈಲಿಂದ ಹೊರಗೆ ಬರಬಾರ್ದು. ಅದ್ರ ಬಗ್ಗೆ ಡೌಟೇ ಇಲ್ಲ ಡ್ಯಾಡ್. ಅವನ ವಿರುದ್ಧವಾಗಿರೋ ಸಾಕ್ಷಿ ತುಂಬಾ ಸ್ಟ್ರಾಂಗ್ ಆಗಿದೆ. ಎಕ್ಸ್ಪೈರ್ ಆಗಿರೋ ಮೆಡಿಸನ್ ಅವ್ನು ಪರ್ಚೇಸ್ ಮಾಡೋದಕ್ಕೆ ಸೈನ್ ಹಾಕಿದಾನಲ್ಲ, ಆ ಒಂದು ಡಾಕ್ಯುಮೆಂಟ್ ಸಾಕು ಅವನು ಪರ್ಮನೆಂಟ್ ಆಗಿ ಲಾಕಪ್ ಅಲ್ಲಿ ಕೊಳೆಯೋದಕ್ಕೆ. ಈ ಕೇಸು ಅಷ್ಟು ಸುಲಭ ಅಲ್ಲ. ನಾವು ತುಂಬಾ ಅಲರ್ಟ್ ಆಗಿರಬೇಕು. ಕಾರಣ ಅಪರಾಧಿ ಅಂತ ಕೋರ್ಟ್ನಲ್ಲಿ ಪ್ರೂವ್ ಆಗೋವರೆಗೂ ನಾವು ಮೈಯೆಲ್ಲ ಕಣ್ಣಾಗಿರ್ಬೇಕು. ಕರುನಾಡ ಕಣ್ಣ